ಸ್ಕೂಲಿಗೆ ಬೇಕಾಗಿರೋ ಅಂತ ಐಟಮ್ಗಳನ್ನೆಲ್ಲ ಆರ್ಡರ್ ಮಾಡಿದ್ವಿ ಅಂತ ಹೇಳಿ. ಕ್ಯೂಟ್ ಆಗಿತ್ತು ಅಂತ ಹೇಳಿ ಫುಲ್ ಸೆಟ್ ಬರುತ್ತೆ. ಇಲ್ಲಿ ಸ್ನಾಕ್ಸಿಗೆ ಒಂದಿದೆ. ಏನಲ್ಲಿ ನಮ್ಮ ಅಪ್ಪು ಅವ್ರ ಬ್ಯಾಗ್ ಬಂತು. ಪಪ್ಪು ದೊಡ್ಡವನಾದ್ಮೇಲೆ ಪಪ್ಪುಗೂ ಆಗುತ್ತೆ ಅಪ್ಪುಗೂ ಆಗುತ್ತೆ ಅಂತ ಸ್ಟೋರೇಜ್ ಬಾಕ್ಸ್ ಬಂದಿದೆ. ಅದು ಗೈಸ್ ಇದು ಮತ್ತೆ ನೀನು ಬಾಟಲ್ಗೆ ಹಾಕೊಂಡ್ರೆ ಇಟ್ಸ್ ಮೈ ಫೇವ್ರೆಟ್ ಕಲರ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇದಿಷ್ಟು ನಮ್ಮ ಅಪ್ಪ ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಿರೋದಕ್ಕೆ ನಾವು ಕೆಲವೊಂದು ಸ್ಕೂಲಿಗೆ ಬೇಕಾಗಿರೋ ಅಂತ ಐಟಮ್ಗಳನ್ನೆಲ್ಲ ಆರ್ಡರ್ ಮಾಡಿದ್ವಿ. ಅಪ್ಪು ಅವ್ರದೇ ಹಿಂಸೆ ಗೈಸ್. ಅನ್ಬಾಕ್ಸ್ ಮಾಡೋಣ ಅಂತ 5 to 6 days ಆಯ್ತು ಬಂದು. ಸೊ ನಾನು ಬಿಸಿ ಇದ್ದೆ ಅಂತ ಓಪನ್ ಮಾಡಕ್ ಆಗಿರ್ಲಿಲ್ಲ. ಇವತ್ತು ಮಾಡ್ಲೇಬೇಕು, ಮಾಡ್ದೆ ಮಲ್ಕೊಳಂಗೆ ಇಲ್ಲ ಅಂತ ಹೇಳಿ ಅಪ್ಪು ಕೂರ್ಸ್ಕೊಂಡ್ ಕೂತಿದ್ದಾನೆ. ಸೊ ಎಲ್ಲ ಅವನ್ಗೆ ಸ್ಕೂಲ್ಗೆ ರಿಲೇಟೆಡ್ ಆಗಿ ಬ್ಯಾಗ್ ಇರ್ಬೋದು, ಬಾಕ್ಸ್ ಇರ್ಬೋದು, ಮತ್ತೆ ಲಂಚ್ ಬ್ಯಾಗು, ಬಾಟಲ್ಸು, ಬ್ಯಾಗ್ಸು, ಸಾರಿ ಲಂಚ್ ಬ್ಯಾಗ್ ಅಲ್ಲ, ಲಂಚ್ ಬಾಕ್ಸ್ ಎಲ್ಲ ನಮ್ಮ ಶಾಪಲ್ಲೇ ಇದೆ. ಬಟ್ ಅವನೇನೋ ನೋಡ್ದ ಅಂತ ಹೇಳಿ ಒಂದೆರಡು ಬುಕ್ ಮಾಡಿದೀವಿ. ಸೊ ನೋಡೋಣ ಏನೇನೆಲ್ಲ ಇದೆ ಅಂತ. ಫಸ್ಟ್ ಅವನು ಅದನ್ನೇ ಓಪನ್ ಮಾಡ್ಬೇಕಂತೆ. ಓಕೆ ಅಪ್ಪು ಅವರೇ, ಲೆಟ್ ಸ್ಟಾರ್ಟ್. ನಾನೇ ಮಾಡ್ಲಾ? ಸೊ ನಿಮ್ಗೂ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಯಾರಿಗಾದ್ರೂ ಯೂಸ್ ಆಗ್ಲಿ ಅಂತ ಹೇಳಿ ನಾವು ಏನೇನ್ ಆರ್ಡರ್ ಮಾಡಿದೀವಿ ಅಂತ ತೋರಿಸ್ತಾ ಇದೀವಿ. 4 days ಆಯ್ತು ಬಂದು. ಅವತ್ತಿನಿಂದನೂ ಹಿಂಸೆ ಅಪ್ಪುದು. ಅನ್ಬಾಕ್ಸ್ ಮಾಡೋಣ. ಮುಖ ಆ ಕಡೆ. ಇನ್ನೊಂದು 2 days ಅಪ್ಪು ಸ್ಕೂಲ್ಗೆ ಹೋಗ್ತಾ ಇರೋದೇ. ನಮ್ಗಳಿಗೆಲ್ಲ ಏನಾಗ್ತಿತ್ತು ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಐತೈತೆ ಅಂದ್ರೆ ಬೇಜಾರಾಗೋದು. ಬಟ್ ಅಪ್ಪುಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಫಸ್ಟ್. ನೀವೇ ತೋರಿಸಿ. ಎರೇಸರ್ ಫುಲ್ಲು 2 ದೊಡ್ಡ ಬಾಕ್ಸ್. 1 ವರ್ಷ ಪೂರ್ತಿ ಕೇಳಂಗಿಲ್ಲ ಸರ್ರು. ಇನ್ನೊಂದು ಬಾಕ್ಸ್ ಐತೆ. 3ನಾ? 4 ಇದ್ಯಾ? ಸೊ ಗೈಸ್, ಎರೇಸರ್ದು ಶಾಪ್ನೇ ಓಪನ್ ಮಾಡ್ಬೋದು. ಅಂದ್ರೆ ನಾವ್ ಯೂಶಲಿ ಫುಲ್ ಒಂದೇ ಸಲ ಬಲ್ಕ್ ಆಗಿ ತಗೋಬಿಡ್ತೀವಿ, ಜಾಸ್ತಿ ಮತ್ತೆ ತಗೊಳೋದ್ ಬೇಡ ಅಂತ ಹೇಳಿ. ಇದು ಚಿಕ್ಕದಾಗ ಒಂದ್ ನೋಟ್ಸ್ ಬುಕ್ ಬೇಕು ಅಂತ ಹೇಳ್ದ, ಹಂಗಾಗಿ ಇದೊಂದನ್ನ ಆರ್ಡರ್ ಮಾಡಿದ್ವಿ. ಪೆನ್ಸಿಲ್. ಸೊ ಇದು ಪೆನ್ಸಿಲ್, ಡಮ್ಸ್ ಅಂಡ್ ಕ್ರಯಾನ್ಸ್ ಪೆನ್ಸಿಲ್. ಡಸ್ಟ್ಬಿನ್ ಕವರ್. ಅಗೈನ್ ನಮ್ಮ ಮಮ್ಮಿಗೆ ಡಸ್ಟ್ಬಿನ್ದು ಕವರ್ ಬಾಕ್ಸ್ ಬೇಕಿತ್ತು, ಹಂಗಾಗಿ ಅದನ್ನ ಆರ್ಡರ್ ಮಾಡಿದ್ವಿ. ಡೈರೆಕ್ಟ್ ನಮ್ಮ ಮನೆಯಲ್ಲಿ ಡಸ್ಟ್ಬಿನ್ ಹಂಗೆ ಯೂಸ್ ಮಾಡಲ್ಲ, ಕವರ್ನ ಹಾಕಿ ಯೂಸ್ ಮಾಡ್ತೀವಿ. ಅದ್ರಲ್ಲಿ ಬಿಗ್ಗು ಸ್ಮಾಲು ಎರಡನ್ನೂ ಆರ್ಡರ್ ಮಾಡ್ತೀವಿ. ಇದು ಬಂದು ಸ್ಮಾಲ್ ಮನೆಗೆ ಯೂಸ್ ಮಾಡ್ತೀವಿ, ಬಿಗ್ ಬಂದು ಶಾಪಿಗೆ. 4 ಬಾಕ್ಸ್ ಅದೇನೆ. ಮಮ್ಮಿ ಗಿಫ್ಟ್ ನಿನ್ಗೆ. ವಾಟ್ ಇಸ್ ದಿಸ್ ಕಪ್ಪು? ಇದು ಲಂಚ್ ಬಾಕ್ಸ್, ಮಲ್ಟಿಪರ್ಪಸ್. ಸೊ ಫ್ರೂಟ್ ಸಲಾಡ್ ಏನಾದ್ರು ಹಾಕೊಂಡೋಗಕ್ಕೆ ಅಂತ ಹೇಳಿ, ಕ್ಯೂಟ್ ಆಗಿತ್ತು ಅಂತ ಹೇಳಿ ಇದೊಂದು ಆರ್ಡರ್ ಮಾಡಿದ್ವಿ ಅಮೆಝಾನ್ ಅಲ್ಲಿ. ಅಂಡ್ ಸ್ಪೂನು ಐತೆ ಪಾಪು, ಇಲ್ಲಿ ಸ್ಪೂನ್ ಹಾಕೋಬಹುದು. ಲಾಕ್ ಮಾಡ್ಬಿಡೋಣ ಇರೋದ್ನ. ಲಾಕ್ ಇಟ್. ಪಪ್ಪು, ಫೋನಮ್ಮ, ಎಲ್ಲಿದ್ದೀರಾ ನೀವು? ಪಪ್ಪುಮ್ಮ, ಇದು ನಿಮ್ದೇನೆ ಅಪ್ಪು ಅವರೇ? ಬಾಟಲ್. ಸೊ ಇದು ಬಾಟಲ್. ಅಪ್ಪು ಆಲ್ಮೋಸ್ಟ್ ಎಲ್ಲ ಬ್ಲೂನೇ ಮಾಡಿರೋದು, ಯಾವ್ದೂನು ಬೇರೆ ಕಲರ್ ಆಪ್ಷನ್ಗೆ ಇಲ್ಲ ಗೈಸ್. ಏನ್ ಕೇಳಿದ್ರು ಬ್ಲೂ. ಸೊ ಇದು ಟೈಮಿಂಗ್ಸ್ ಪ್ರಕಾರ ಬರೋ ಅಂತ ಬಾಟಲ್ನ, ಅವನ್ಗೆ ಸ್ವಲ್ಪ ಟೈಮ್ ಸೆನ್ಸ್ ಇರ್ಲಿ, ನೀರ್ ಕುಡಿಬೇಕು ಅಂತ ಹೇಳಿ
ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ತಗೊಂಡಿದ್ದೀನಿ. 1 PM ಮತ್ತೆ ನೀನು ಬಾಟಲ್ಗೆ ಹಾಕೊಂಡ್ರೆ ಮತ್ತೆ ಚೇಂಜಸ್ ಮಾಡ್ಕೋಬೇಕು. 8 ಇಂದ ಹೊರಟಾಗ ನೆಕ್ಸ್ಟ್ ಗೈಸ್ ನಮ್ಮ ಅಪ್ಪು ನೀರೇ ಕುಡಿಯೋದಿಲ್ಲ ಜಾಸ್ತಿ. ಚೆನ್ನಾಯ್ತಾ ಚೆನ್ನಾಗಿದೆ. ಬಾಸ್? ನ್ಯಾಪ್ಕಿನ್ಸ್. ಸೊ ಲಂಚ್ಗೆ ಬೇಕಂತ ಹೇಳಿ ಒಂದಷ್ಟು ನ್ಯಾಪ್ಕಿನು. ಎಲ್ಲ ಸ್ವಲ್ಪ ಬೇರೆದೆಲ್ಲ ಹಳೇದಾಗಿತ್ತು, ಹಂಗಾಗಿ ಒಂದು 6 ಪೀಸ್ ಏನೋ ಬಂದಿದೆ ಇದ್ರಲ್ಲಿ. ಇದಿಷ್ಟು ನ್ಯಾಪ್ಕಿನ್ಸ್. ನೆಕ್ಸ್ಟ್ ಸರ್ಪ್ರೈಸ್ ಶಾರ್ಪ್ನರ್. ಸೊ ಇದು ಡಿಫ್ರೆಂಟ್ ಆಗೈತೆ. ಎಲಿಫೆಂಟಾ? ಎಲ್ಲ ತರನು ಐತೆ. ಅಂದ್ರೆ ಏನಂದ್ರೆ ಯಪ್ಪು ಎಲ್ಲ ಐತೆ ಇದು ಮಾಡೋದು. ಏನು ಸಾರಿ, ತೆಗಿಬೇಕು. ಇದನ್ನ ಓಪನ್ ಮಾಡಿ ಅವ್ನ್ ಡಸ್ಟ್ ಏನಾದ್ರೂ ಆಚೆಗೆ ಹಾಕ್ಬೇಕಂದ್ರೆ ಈ ತರ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು ನಾವು. ಇಲ್ಲಿ ಶಾಪ್ ಮಾಡಿದ್ರೆ ಡಸ್ಟ್ ಎಲ್ಲ ಒಳಗಡೆ ಇರುತ್ತೆ. ಅವ್ನ್ ಕ್ಲಾಸ್ ಇಂದ ಬಂದ್ಮೇಲೆ ಮನೆಗ್ ಬಂದು ಡಸ್ಟ್ ನ ರಿಮೂವ್ ಮಾಡ್ಬೋದು. ಎಲ್ಲ ತರನು ಐತೆ. 4 ಕಲರ್ಸ್ ಇದೆ ಗೈಸ್, 4 ಕಲರ್ಸ್ ಇದೆ. ಏನಿದು? ಲಂಚ್ ಬ್ಯಾಗ್ ಪಾಪು. ಇದಕ್ಕೂ ಬ್ಲೂನೇ ಹೋಗೋನೆ ಅವನು. ಸೊ ಬಟ್ ಇದ್ರಲ್ಲಿ 2 ಆಪ್ಷನ್. ಇದ್ ಒಳಗಡೆ ಚೆನ್ನಾಗೈತೆ ಕಾಪರ್. ಅಂದ್ರೆ ಏನಾದ್ರೂ ಚೆಲ್ಲಿದ್ರು ಏನು ಡ್ರೈ ಆಗೋದಿಲ್ಲ. ವಾಟರ್ ಏನಾದ್ರೂ ಇದ್ರೆ ಮತ್ತೆ ನಾವು ರಿಮೂವ್ ಮಾಡ್ಬೋದು. ಅಂದ್ರೆ ಬೇರೆದ್ರಲ್ಲಿ ಕಾಟನ್ ಅದೆಲ್ಲ ಆದ್ರೆ ಅಬ್ಸರ್ವ್ ಆಗಿ ಹೋಗ್ಬಿಡುತ್ತೆ. ಟಚ್ ಮಾಡು ಅಪ್ಪು. ನಮ್ಮ ಅಪ್ಪು ಸ್ವಲ್ಪ ಊಟದ ವಿಷಯದಲ್ಲಿ ಡಟ್ಟಿ, ಚೆಲ್ಬಿಡ್ತಾನೆ. ನಿಜ ತಾನೇ? ಮತ್ತೆ ಅದು ಬಾಟಲ್ ಇದ್ರೊಳಗಡೆ ನೀಟಾಗೆ ಇಡ್ಸ್ಲಿ ಅಂತ ಹೇಳಿ ಸ್ವಲ್ಪ ದೊಡ್ಡದೇ ತಗೊಂಡಿದೀವಿ. ಇದು ಬಾಕ್ಸ್ ಒಳಗಡೆ ಇಟ್ಟಿರೋದಕ್ಕೆ ಇಡ್ಸ್ತಿಲ್ಲ, ನಾರ್ಮಲ್ ಆಗಿ ಹಂಗೆ ಹಾಕಿದ್ರೆ ಸರಿ ಹೋಗುತ್ತೆ. ಸೊ ಕ್ವಾಲಿಟಿ ಅಂತೂ ಸಖತ್ತು, 100ಗೆ 100. ವಾಟ್ ಇಸ್ ದಿಸ್ ಅಪ್ಪು? ಒಂದು ಸಿಸರ್ ಇಟ್ಕೋಬೇಕು ಚಿನ್ನು. ಇದು ಸ್ಕೇಲ್ ಪಾಪು. ಸೊ ಇದು 4 ಸ್ಕೇಲ್ ನ ತಗೊಂಡಿದ್ದಾರೆ ಅಪ್ಪು ಅವರು. ಇದು ನಾವು ಬೇರೆ ತರ ತಾನೇ ನೋಡಿದ್ದು, ಫೋಲ್ಡಿಂಗ್ದು. ಹೌದು, ಅಂದ್ರೆ ಇದು ಲೆಂತ್ ಮಾಡ್ಕೋಬಹುದು ಮತ್ತೆ ವಿತೌಟ್ ಲೆಂತ್ ಎರಡೂನು. ಎಲ್ಲ ಅಪ್ಪು ಇರು ಒಂದ್ ನಿಮಿಷ. ಇಲ್ಲ ಗೈಸ್, ಅವ್ನಿಗೇನಾದ್ರೂ ಜಾಸ್ತಿ ಲೆಂತ್ ಬೇಕಂದ್ರೆ ಈ ತರ ಮಾಡ್ಬೋದು, ಬೇಡ ಅಂದ್ರೆ ಈ ತರ ಕ್ಲೋಸ್ ಮಾಡ್ಬೋದು. ವಿ ಲೈನ್ ಹಾಕ್ಬೋದು ಅಂದ್ರೂ ಹಾಕ್ಬೋದು ಅಪ್ಪೋರು. ನೆಕ್ಸ್ಟ್ ಇದು ಸೆಲ್ಲೋ ಅಂತ ಅಂದ್ರೆ ಬಾಕ್ಸ್ ಪಕ್ಕ ಊಟದ ಬಾಕ್ಸ್. ಬಾಕ್ಸ್ ಇದು ಫುಲ್ ಒಂದು ಕಾಂಬೋ, ಅಂದ್ರೆ ಬ್ಯಾಗು ಮತ್ತೆ ಬಾಕ್ಸು ಎಲ್ಲ ಸೇರಿ. ಸೊ 2 ತಗೊಂಡಿದೀವಿ ಬ್ಯಾಗು. ಈ ತರ ಒಂದಿರ್ಲಿ ಇದೊಂದಿರ್ಲಿ ಅಂತ. ಒಂದು ವಾಶ್ಗೆ ಹಾಕ್ದಾಗ ಇನ್ನೊಂದಿರ್ಲಿ ಅಂತ. ಬಟ್ ಇದ್ರಲ್ಲಿ ಫುಲ್ ಸೆಟ್ ಬರುತ್ತೆ. ಇಲ್ಲಿ ಸ್ನಾಕ್ಸಿಗೆ ಒಂದಿದೆ ಫುಲ್ ಫ್ರಂಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ, ಮತ್ತೆ ಲಂಚ್ಗೆ ಹೇಳಿ ಲಂಚ್ಗೆ ಈ ತರ ಕಾನ್ಸೆಪ್ಟ್ ಬರುತ್ತೆ. ಅಂದ್ರೆ ವೆರೈಟೀಸ್ ಡಿಫ್ರೆಂಟ್ ವೆರೈಟೀಸ್ ಇದೆ. ಎಸ್, ವಾಟರ್ ಬಾಟಲ್ನು ಇಲ್ಲೂ ಹಾಕ್ಬೋದು. ಅದೇನ್ ಒಳಗಡೆ ನಾವ್ ಇಷ್ಟೊಂದ್ ಏನ್ ಬಾಕ್ಸ್ ಹಾಕಲ್ಲ ಅಲ್ವಾ. ಲೈಕ್ ಅಂದ್ರೆ ನಾರ್ಮಲ್ ಆಗಿ ರೈಸ್ ಐಟಮ್ ತಗೊಂಡೋದ್ರೆ ಈ ತರ ಬಾಕ್ಸ್ ಅಲ್ಲಿ ತಗೊಂಡ್ ಹೋಗ್ಬೋದು. ಚಪಾತಿ, ಪಲ್ಯ, ಸಲಾಡ್ ಎಲ್ಲದಕ್ಕೂ ಒಂದೊಂದು ಡಿಫ್ರೆಂಟ್. ಟೋಟಲಿ 2, 4, 5, 6, 7 ಬಾಕ್ಸ್ ಕೊಟ್ಟಿದ್ದಾರೆ ಗೈಸ್. ಸ್ಪೂನ್ಗಳು ಇದೆ, ಸೆಲ್ಲೋ ಬ್ರ್ಯಾಂಡ್.
ಬಂದಿದೆ ಒಳಗಡೆ ಇರುತ್ತೆ. And ಇದಿಷ್ಟು ಅಪ್ಪು ಅವ್ರದೇ ಲಂಚ್ ಬಾಕ್ಸ್. ಇದು ಒಂದು ಬ್ಯಾಗ್ ಅಪ್ಪು ಅವ್ರದ್ದು. ಏನೋ ಬೀಳ್ತು. ಪೆನ್ಸಿಲ್ ಪಾಪು 2 ಬುಕ್ ಮಾಡಿದ್ವಾ? ಎರಡು, ಒಂದು ಆ ಡಿಸೈನು, ಒಂದು ಅಪ್ಸರ ಹಾಕಿದ್ದು. ಅಪ್ಸರಣ ಫಸ್ಟ್ ಬಂದಿದ್ ಪೆನ್ಸಿಲು? ಇಲ್ಲ, ಡಮ್ಸೆ. ಎರಡು ಒಂದು. ಇದೇ ಬೇರೆ ತರ ಪೆನ್ಸಿಲ್ ಅಂಡ್ ಇದೇ ಬೇರೆ ತರ ಪೆನ್ಸಿಲ್. ಕಲರ್ಸ್ ಡಿಫ್ರೆಂಟ್, ಕಲರ್ಸ್ ಚೇಂಜ್ ಅಷ್ಟೇ, ಬ್ರ್ಯಾಂಡ್ ಒಂದೇ. ಎಲ್ಲರೂ ಆಚೆಗೆ ಟ್ರಿಪ್. ಅಂಡ್ ಇದು 2 in 1 ಕಾನ್ಸೆಪ್ಟ್. ಲೈಕ್ ಸ್ಕೂಲಿಗೆ ಬೇಕಿದ್ರು ತಗೊಂಡ್ ಹೋಗ್ಬೋದು. ಬ್ಯಾಗ್ ಫ್ರೀ ಡೇ ಅಂತ ಮಾಡ್ತಾರೆ ಇವ್ರ ಸ್ಕೂಲಲ್ಲಿ. ಅಂದ್ರೆ ಬ್ಯಾಗ್ಸ್ ಏನು ಇರಲ್ಲ, ಜಸ್ಟ್ ನಾರ್ಮಲ್ ಆಗಿ ಏನಾದ್ರು ಹೋಗಕ್ಕೆ ಅಂತ ಹೇಳಿ, ಮತ್ತೆ ಏನಾದ್ರು ಸಣ್ಣ ಪುಟ್ಟ ಟ್ರಿಪ್, ಮತ್ತೆ ಕ್ಲಾಸಿಗೆ ಏನಾದ್ರು ಕ್ಲಾಸ್ ಇಲ್ಲ ಅಂತ ಹೇಳ್ದಾಗ ಇರ್ಲಿ ಅಂತ ಈ ತರ ಒಂದು ಸ್ಮಾಲ್ ಬ್ಯಾಗ್ ಅಂಡ್ ಲಂಚ್ ಬಾಕ್ಸ್. ಅದ್ರಲ್ಲೇ ಕಾಂಬೋ ಇರೋದು, ಎರಡು ಜೊತೆಲೇ ಇದೆ. ಇದು ಕೂಡ ಸೇಮ್ ಕ್ಲಾತ್, ಅದೇ ತರ ಇದೆ. ಅಂಡ್ ಒಳಗಡೆ ಕೂಡ ಚೆನ್ನಾಗೈತೆ. ಇದು ಲೈಟ್ ಕಲರ್ ತಗೊಂಡ್ವಿ ನಾವು. ಬ್ಯಾಗ್ ಮೇನ್ ಸ್ಕೂಲಿಗೆ ಡೈಲಿ ಪರ್ಪಸ್ ತಗೊಂಡ್ ಹೋಗೋದನ್ನ ಡಾರ್ಕ್ ಕಲರ್ ತಗೊಂಡಿದೀವಿ. ಕೀ ಬಂಚ್ ಇದೆ ವಿತ್ ಪೌಚ್ ಇದೆ. ಪೌಚ್ ನ ನಾವು ಮೇಲ್ ಬೇಕಾದ್ರೂ ಹಾಕ್ಬೋದು, ಒಳಗಡೆ ಬೇಕಾದ್ರೂ ಇಡ್ಬೋದು. ಸ್ಟಾರ್ಸ್ ಸಿಂಗಲ್ ಪೌಚು. ಇದು ತುಂಬಾ ಲೆಂತ್. ಲೈಕ್ ಅವ್ನ ಮನೇಲಿ ಏನಾದ್ರೂ ಎಲ್ಲ ನೀಟಾಗಿ ಜೋಡ್ಸ್ಕೊತೀನಿ ಅಂದ್ರೆ ಪೆನ್ಸಿಲು ಅದೆಲ್ಲ ಇದ್ರಲ್ಲಿ ಇಟ್ಕೋಬಹುದು. ಇಲ್ಲ ಒಂದೇ ಪೌಚ್ ನ ಸಪ್ರೇಟ್ ಆಗಿ ಈ ತರ. ಪಪ್ಪು ಬ್ಯಾಗು ಮಗ್ನ ಇದೂನು ಪೌಚ್ ಅಲ್ಲ ಪಪ್ಪು. ಬ್ಯಾಗ್ ಅಂದ್ರೆ ನಾವ್ 2 ಕಲರ್ ಮಾಡಿದ್ವಿ ಅನ್ಸುತ್ತೆ. ಇದ್ 2 ಕಲರ್ ನ ನೋಡ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ವಿ. ಬಟ್ ಇದ್ರಲ್ಲಿ ಯಾವ್ದು ಓಕೆ ಆಗತ್ತೆ ಅದನ್ನ ಇಟ್ಕೊಂಡು ಒಂದು ಎಕ್ಸ್ಚೇಂಜ್ ಮಾಡಿದ್ವಿ ಗೈಸ್. ನಂಗೆ ಇದೇ ಇಷ್ಟ ಆಯ್ತು ಅಪ್ಪು ಬ್ಲೂಗಿಂತ. ಲೆಂತ್ ಜಾಸ್ತಿ ಐತೆ ನೋಡು. ಬಾಟಲ್ ಹಾಕೆ ನೋಡು. ಓಕೆ, ಇದು ಸ್ವಲ್ಪ ಲೆಂತ್ ಕಮ್ಮಿ. ಇದೇ ಓಕೆ. ಇದು ನೋಡಿ ಒಳಗಡೆ ಏನಾಯ್ತು ಅಂತ. ಸ್ಪೂನ್ ಏನಿಲ್ಲ, ಇದೇನು ಅಂತ ನೋಡೋಣ. ಇದು ಪೌಚ್ ಪಕ್ಕ 100% ಬ್ಯಾಗ್ ಮಗ್ನೆ. ಮಿನಿ ವೆಸ್ಟ್ ವಿತ್ ಪೌಚ್. ಇದು ಪೌಚ್ ಅಲ್ಲ? ಎಸ್. ಬೀಳ್ತು, ಹೋಗಿ ಎತ್ಕೋಬಾ ಅದನ್ನ. ಅಪ್ಪು ಇಟ್ಸ್ ನೈಸ್. ಆಪ್ಷನ್ ಇಸ್ ದೇರ್. ಸೊ ಒಂದು ನಾರ್ಮಲ್ ಆಗಿ ಅಪ್ಪು ಡೈಲಿ ವೇರ್ಗೆ ಅಂದ್ರೆ ಸ್ಕೂಲಿಗೆ ಯೂಸ್ ಮಾಡ್ಬೋದು. ಇನ್ನೊಂದು ಬಂದು ಕ್ರೇಯಾನ್ಸ್ ಅದೆಲ್ಲ ಹಾಕೊಳಕ್ ಯೂಸ್ ಮಾಡ್ಬೋದು. ಈ ತರ ಸ್ಪೇಸಿಯಸ್ ಆಗಿದೆ ಇದು. 2 ತಗೊಂಡಿದ್ದಾರೆ ಅಪ್ಪು ಅವರು. This is also my bag. Cute bag. ಇದು ಡಸ್ಟ್ಬಿನ್ ಇರ್ಬೇಕಪ್ಪು ಇದು. ವಾಟ್ ಇಸ್ ದಿಸ್ ಅಪ್ಪು? ನೀವು ಬುಕ್ ಮಾಡಿದ್ರಿ ಸಲಾಡ್ ಗ್ಲಾಸ್ ಸಲಾಡ್ಗೆ ಅಂತ. ಬಟ್ ಅಪ್ಪು ಗ್ಲಾಸ್ ಬೇಡ, ಕ್ಯಾರಿ ಮಾಡಕ್ ಆಗಲ್ಲ ಸ್ಕೂಲ್ಗೆ ಅಂತ ಹೇಳ್ದ. ಬಟ್ ಇದನ್ನ ರಿಟರ್ನ್ ಹಾಕ್ತಿವಿ ನಾವು. ಯಾಕಂದ್ರೆ ಗ್ಲಾಸ್ ಕಂಟೈನರ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ನಿಗೆ ಸ್ಕೂಲಲ್ಲಿ ವ್ಯಾನಲ್ಲೆಲ್ಲ ಹೋಗ್ಬೇಕಾದ್ರೆ ಸುಮ್ನೆ ಅವನಿಂದ ಬೇರೆಯವ್ರಿಗೂ ತೊಂದ್ರೆ, ಅವನಿಗೂ ತೊಂದ್ರೆ. ಬಟ್ ನಾನು ಗ್ಲಾಸ್ ಬರುತ್ತೆ ಅನ್ಕೊಳ್ಳಿಲ್ಲ, ಬೇರೆ ಪ್ಯಾಟ್ರನ್ ಅಂತ ಅನ್ಕೊಂಡೆ, ನೋಡ್ಲಿಲ್ಲ ನಾನು ಬುಕ್ ಮಾಡ್ಬೇಕಿದ್ದಾಗ. ಬಟ್ ಇದು ಸಲಾಡಿಗೆಲ್ಲ ಚೆನ್ನಾಗಿತ್ತು ಅಂತ ಇಷ್ಟ ಆಯ್ತು. ಅವನಿಗೆ ಹಾಕ್ಲಿಲ್ಲ ಅಂದ್ರೂ ಮನೆಗೆ ಯೂಸ್ ಆಗುತ್ತೆ, ನಮಗೆ, ನನ್ಗೂ ಕ್ಲಾಸಿಗೆ. ಸೊ ನಾನ್ ಇಟ್ಕೋತೀನಿ, ರಿಟರ್ನ್ ಏನ್ ಹಾಕಕ್ ಹೋಗಲ್ಲ. ಇದ್ರೊಳಗಡೆನೆ ಇಡು ಚಿನ್ನು ಇದನ್ನ, ಯಾಕಂದ್ರೆ ಒಡೆದೋದ್ರೆ ಕಷ್ಟ.
ನೆಕ್ಸ್ಟ್ ದಿಸ್ ಮನೆ ತುಂಬಾ ಬರೀ ಅಪ್ಪುದೆ. ಐಟಮ್. ಎಲ್ಲ ಜೊತೆಗೆ ಟಿವಿನೂ ನೋಡ್ಕೊಂಡು ಮ್ಯಾಚ್ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಸಾಹೇಬ್ರು. ಅಪ್ಪು ಸ್ಕೂಲ್ ಮೈನ್ ಬ್ಯಾಗ್. ಅಪ್ಪು ಸೇಮ್ ಬಟ್ ಡಿಫ್ರೆಂಟ್, ಸ್ವಲ್ಪ ಲೈಟ್ ಕಲರ್ ಅದು. ನಂಗೆ ಇಷ್ಟ ಆಗಿದ್ ಬ್ಯಾಗ್. ಅವ್ನ್ ಮೈನ್ ಬ್ಯಾಗ್ನ ನೋಡ್ಬೇಕು ಅಂತ ಇದ್ದ. ಫೈನಲಿ ನಮ್ಮ ಅಪ್ಪು ಅವ್ರ ಬ್ಯಾಗ್ ಬಂತು. ಹೇಗಿದೆ ಅಪ್ಪು? ಚೆನ್ನಾಗೈತೆ. ಸೋ ಬ್ಯೂಟಿಫುಲ್ ಅಂತೆ ಅಪ್ಪುಗೆ. ಸೊ ಎಕ್ಸ್ಟ್ರಾ ಒಂದು ಪೌಚ್ ಬೇರೆ ಕೊಟ್ಟಿದ್ದಾರೆ ಚಿನ್ನು, ಇಲ್ಲಾದ್ರೂ ಆಡ್ ಮಾಡ್ಬೋದು ನೀನು ಈ ತರ. ಎಲ್ಲ ಎಕ್ಸ್ಟ್ರಾ ಹಂಗೆ ಇಟ್ಕೋಬಹುದು. ಪಾರ್ಟಿಷನ್ಸ್ 1 2 ಅಂಡ್ ಇಲ್ಲೂ ಕೂಡ ಇದೆ 3 and 4 5 6. ಇಲ್ಲಿ ಲಾಕಿಂಗ್ ಸಿಸ್ಟಮ್ ಐತೆ, ಬೇಡ ಅಂದ್ರೆ ಲಾಕ್ ನ ಮಾಡ್ಕೋಬಹುದು. ಇಲ್ಲಿ ಇದನ್ನ ಹಾಕೊಂಡು ಇಲ್ಲಿ ಲಾಕ್ ಮಾಡ್ಬೋದು. ಇದು ಎಕ್ಸ್ಟ್ರಾ, ಇಲ್ಲಿಂದ ಏನಾದ್ರು ಮಾಡ್ತೀನಿ ಅಂದ್ರೆ ಮಾಡ್ಬೋದು ಈ ತರ. ಇಲ್ಲಿ ಎಕ್ಸ್ಟ್ರಾ ಪೆನ್ಸಿಲು ಶಾರ್ಪ್ನರ್ ಏನಾದ್ರು ಇಟ್ಕೋತೀನಿ ಎಮರ್ಜೆನ್ಸಿಗೆ ಅಂದ್ರೆ ಇಟ್ಕೋಬಹುದು. ಇಲ್ಲೂ ಅಷ್ಟೇ, ಇಲ್ಲಿ ಒಳಗ್ ಮಾಡ್ಬಿಡಿ. ಏನಾದ್ರೂ ಬೇಕಿದ್ರೆ ಇಟ್ಕೋಬಹುದು ನೀನು. ಬ್ಯಾಗು ಎಕ್ಸ್ಚೇಂಜ್ ಮಾಡ್ಬಿಡೋಣವಾ? ಬೇಡ, ಇದೆ ಇದು ಅಪ್ಪೋರ ಮೈನ್ ಸ್ಕೂಲ್ ಬ್ಯಾಗ್. ಬಾಕ್ಸ್ ಅಪ್ಪು, ಬಾಕ್ಸ್. ಇದು ವಾಟರ್ದು ಮೈನ್ ಅಂದ್ರೆ ಅಪ್ಪುಗೂ ಆಗುತ್ತೆ ಪಪ್ಪುಗೂ ಆಗುತ್ತೆ ಅಂತ ಏನೋ ಒಂಥರ ಚೆನ್ನಾಗಿತ್ತು ಗೈಸ್. ಹಂಗಾಗಿ ಮುಂದೆ ಪಪ್ಪು ದೊಡ್ಡವನಾದ್ಮೇಲೆ ಪಪ್ಪುಗೂ ಆಗುತ್ತೆ ಅಪ್ಪುಗೂ ಆಗುತ್ತೆ ಅಂತ ಇದೊಂದು ತಗೊಂಡ್ವಿ. ಇಲ್ಲಿ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಪಪ್ಪುಗೆ ಇಲ್ಲಿ ವಾಟರ್ ಕುಡಿಯಕ್ ಚೆನ್ನಾಗೈತೆ ಅಂತ ತಗೊಂಡಿದ್ದು. ಲೈಕ್ ಆಮೇಲೆ ಇನ್ನೊಂದ್ ಏನಕ್ಕೆ ಅಂದ್ರೆ ಅಪ್ಪು ಜ್ಯೂಸ್ ಏನಾದ್ರು ಕ್ಲಾಸಿಗೆ ತಗೊಂಡ್ ಹೋಗ್ತೀನಿ ಅಂತ ಅಂದ್ರೆ ಅದಕ್ಕೂ ಯೂಸ್ ಮಾಡ್ಬೋದು. ಬೀಳ್ತು. ಅಪ್ಪು ಜ್ಯೂಸ್ ಲವರು. ಇದು ಏನಾದ್ರೂ ಕ್ಯಾರಿ ಮಾಡಿದಾಗ ಗ್ಲಾಸ್ ಹೊಡೆದೋಗ್ಬಾರ್ದು ಅಂತ ಎಕ್ಸ್ಟ್ರಾ ಸಪೋರ್ಟಿಗೆ ಕೊಟ್ಟಿರೋದು. ಇಷ್ಟು ಸಿಕ್ಕಿದ್ರಲ್ಲಿ ಏನಾಯ್ತಪ್ಪು? ಸೊ ಇದು ಬಂದು ಗೋಲ್ಡ್ ಕವರು. ಅಂದ್ರೆ ನಾನು ನಂದು ಅಕಾಡೆಮಿಗೆ ರಿಲೇಟೆಡ್ ಆಗಿ ಬೇಕಿತ್ತು, ಹಂಗಾಗಿ ಇದೊಂದು ತಗೊಂಡಿದ್ದೀನಿ. ಅಂದ್ರೆ ಮೇಕಪ್ ಟಚ್ ಅಪ್ಗೆ ಅಂತ ಹೇಳಿ ನಾವು ಚಿಕ್ಕದು ಮಿನಿದು ಬ್ಯಾಗ್ ನ ಮಾಡ್ತೀವಿ, ಅದಕ್ಕೆ ಅಂತ ಬುಕ್ ಮಾಡಿದ್ದೆ. ಬಾಟಾ ಶೂ. ಅಪ್ಪು ಶೂನು ಆನ್ಲೈನ್ ಅಲ್ಲೇ ಬುಕ್ ಮಾಡಿಸ್ಬಿಟ್ಟಿದ್ದಾನೆ. ಬಟ್ ಸೈಜು ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಬಾಟಾದು ಆಗತ್ತೆ. ಅಪ್ಪು ಹೇಳ್ದ ಕರೆಕ್ಟ್ ಆಗಿ ಅದೇ ಸೈಜ್ ಅಂತ, ಅದೇ ಸೈಜ್ ಆಯ್ತು. ಒಂದು ಬ್ಲ್ಯಾಕ್ ಅಂಡ್ ಒಂದು ವೈಟ್. ವಾವ್, ಒಂದು ಬ್ಲ್ಯಾಕ್ ಅಂಡ್ ವೈಟ್ ಈ ತರನೇ ತಗೊಂಡಿದೀವಿ. ಅದು ಕಟ್ಟೋದು ಅದೆಲ್ಲ ಅಪ್ಪುಗೆ ಇಷ್ಟ ಇರ್ಲಿಲ್ಲ, ಲೇಸ್ ಎಲ್ಲ ಕಟ್ಟೋದು, ಹಂಗಾಗಿ ಇದೊಂದು ತಗೊಂಡಿದೀವಿ. ಸೈಡ್ಗೆ ಇಡ್ಬೇಕು. ಇನ್ನ ಇಷ್ಟೊಂದು ಐತಾ? ಇದು ಯೂಶಲಿ ತುಂಬಾ ಜನ ವಿಡಿಯೋ ಮಾಡಿದ್ದಾರೆ, ನೋಡಿರ್ತೀರಾ. ಲೈಕ್ ಅಂದ್ರೆ ಪ್ಯಾಡ್ ನ ಇಟ್ಕೊಳಕ್ಕೆ ಇವಾಗ ಸ್ಟೋರೇಜ್ ಬಾಕ್ಸ್ ಬಂದಿದೆ ಅದು ಗೈಸ್. ಇದು ನನಗೆ ಅಂಡ್ ಇದು ನನ್ಗೆ ಬಾಟಲು ಸ್ಟುಡಿಯೋಗೆ ನೆಸ್ಟೇಶಿಯಾ ಇಂದ ತರಿಸಿರೋದು.
ಟನ್ ಟಡನ್. ಪರ್ಪಲ್ ಚೆನ್ನಾಗೈತೆ. Yes, it's my favorite color. ಇದು ಫುಲ್ ತೆಗಿಬೇಕಪ್ಪು ವಾಟರ್ನ ಫಿಲ್ ಮಾಡಕ್ಕೆ. 2 ಲೀಟರ್ ಗೈಸ್ ಇದು ನೆಸ್ಟೇಶಿಯಾಯಿಂದ ತರಿಸಿರೋದು ಇದನ್ನ. ಇದು ಬಟ್ ಇಲ್ಲೂ ವಾಟರ್ ಸಪ್ಲೈ ಇಲ್ಲೂ ಐತೆ, ನೆಕ್ಸ್ಟ್ ಇಲ್ಲೂ ಇದೆ. ನಿಮ್ಮ ಕೊಡು. ಇದು ಪಪ್ಪುದು 6 ಮಂತ್ ಶೂಟ್ ಮಾಡೋಣ ಅಂತ ಹೇಳಿ, ಲೈಕ್ ಅಂದ್ರೆ ಹಾಫ್ ಬರ್ಡೇ ಮಾಡೋಣ ಅಂತ ಹೇಳಿ ಪಪ್ಪುಗೋಸ್ಕರ ತರಿಸಿರೋದು ಗೈಸ್. ಬಲೂನು ಅಂಡ್ ಸ್ಟಿಕ್ಕರ್. ಇದ್ರಲ್ಲಿ ಇಟ್ಸ್ ಮೈ ಹಾಫ್ ಬರ್ಡೇ ಅಂತ ಇದೆ. ಇನ್ನೇನ್ ನಮ್ದೆಲ್ಲ ಮುಗೀತು, ಇನ್ನೇನ್ ಮಕ್ಳದ್ ನೋಡ್ಬೇಕು ನಾವಷ್ಟೇ. ಇಲ್ಲಿ ಬರ್ಡೇ ಅಂತ ಒಂದು, ಅಗೈನ್ ಹಾಫ್ ಪಾಪು. ಇಲ್ಲಿ ಇಟ್ಸ್ ಮೈ ಹಾಫ್ ಬರ್ತ್ಡೇ. ಇದು ಸ್ಟಿಕ್ಕರ್. ಅದನ್ನ ಸ್ಟಿಕ್ ಮಾಡಕ್ಕೆ ಗ್ಲೂ. ಅಂಡ್ ಬಲೂನು ಕೂಡ ಬ್ಲೂ ತರಿಸಿದೀವಿ. ಫ್ರೂಟ್ ಪ್ಯಾಕೇಜ್ ಇದು. ನೋಡ್ತೀನಿ ಒಳಗೆ ಇಟ್ಬಿಡಿ. ಬಿಡು ಅದನ್ನೆಲ್ಲ ತೆಗಿಬಿಡು. ಅದ್ರ ಜೊತೆ ಇದು ಗ್ರೀನ್ದು ಏನೋ ಬಂದಿದೆ ಎಕ್ಸ್ಟ್ರಾ, ಮತ್ತೆ ಡಬಲ್ ಟೇಪು. ಸೊ ಇದು ನಾವು 1 ಡೇ ಸೆಲ್ಫ್ ಕ್ಲಾಸ್ ಮಾಡ್ತಾ ಇದೀವಿ, ಅದಕ್ಕೆ ಅವ್ರಿಗೆ ಚಿಕ್ಕದಾಗಿ ಏನಾದ್ರೂ ಇದ್ ಮಾಡ್ದಾಗ ಕೊಡೋಣ ಅಂತ ಹೇಳಿ ಇದು ಒಂಥರ ಚೆನ್ನಾಗಿತ್ತು ಗಿಫ್ಟಿಂಗ್ದು. ಸೊ ಈ ತರ ಫೋಲ್ಡಿಂಗ್ ಕ್ಲೋಸ್. ಫೋಲ್ಡೇ ಮಾಡಕ್ಕಾಯ್ತಲ್ಲ ಅಪ್ಪ ನನ್ನ ಕೈಲಿ. ಇಷ್ಟೇ ಇದು ಈ ತರ. ಬಟ್ ಇದು ಕರೆಕ್ಟಾಗಿ ಬಂದಿಲ್ಲ, ಅದನ್ನ ನೋಡ್ಕೊಂಡು ಮಾಡಬೇಕು. ಇದು ಲಾಕ್ ಒಳಗಡೆ, ಇದು ಲಾಕ್ ಒಳಗಡೆ. ಹಾ ಬಂತು. ಇದು ಹಿಂಗೆ ಅದನ್ನ ಥ್ರೆಡ್ ಇಂದ ಕಟ್ಬೇಕು. ಅದ್ ಬಾಕ್ಸ್ ಅಲ್ಲಿ ಏನೋ ಇನ್ನೊಂದಿತ್ತು ಪಪ್ಪು. ಸ್ಯಾರಿ. ಇದು ನಮ್ಮ ಪಪ್ಪು ಅವ್ರದ್ದು ಕ್ಯೂಟ್ ಡ್ರೆಸ್. ಅದೇ ಶೂಟ್ ಮಾಡಿಸ್ಬೇಕು ಅಂತ ಹೇಳಿದ್ವಿ ಅಲ್ವಾ, ಅದಕ್ಕೆ ಅಂತ ಒಂದು ಕ್ಯೂಟ್ ಡ್ರೆಸ್ ನನ್ನ ಮಗಂದು ಪಪ್ಪುದು. ಪಪ್ಪುಮ್ಮ ಇಲ್ಲಿ ಗೊಂಬೆ, ಎಲ್ಲಿ ಗೊಂಬೆ? ಹ ಪಪ್ಪು ನಿಂದ, ಇದು ನಿಂದ ಕಂದ. ಇದಿಷ್ಟು ನನ್ನ ಮಗಂದು ಅಪ್ಪು. ಲಾಸ್ಟ್ ಒನ್ ಐತೆ ನಮ್ಮ ಅಪ್ಪು ಕಂದ ಅವ್ರದ್ದು. ಅದೊಂದು ಮಾತ್ರ ಪಪ್ಪುದು ಗೈಸ್, ಇನ್ ಮಿಕ್ಕಿದೆಲ್ಲ ಅಪ್ಪು ಅವ್ರದ್ದು. ಇದೆಲ್ಲ ಅದು ಇದು ಡ್ರೆಸ್ಸು ಅಮೆಝಾನ್ದಲ್ಲ ಮಗ್ನೆ ಇದು. ಅಮೆಝಾನ್ದು. ಸೊ ಇನ್ನೇನಿದೆ ಅಪ್ಪು ಅವರೇ? ಅಷ್ಟೇನಾ ಗೈಸ್? ಇಷ್ಟೆಲ್ಲ ಅಪ್ಪು ಅವ್ರಿಗೋಸ್ಕರ. ಅಪ್ಪು ಅವರೇ ಸಮಾಧಾನನಾ? ಹಾ
ಪೂಜಮ್ಮ ಯಾವಾಗ ಅನ್ಬಾಕ್ಸ್ ಮಾಡ್ತೀರಾ, ಯಾವಾಗ ಅನ್ಬಾಕ್ಸ್ ಮಾಡ್ತೀರಾ, ಯಾವಾಗ ಅನ್ಬಾಕ್ಸ್ ಮಾಡ್ತೀರಾ, ಯಾವಾಗ ಅನ್ಬಾಕ್ಸ್ ಮಾಡ್ತೀರಾ? ಫೈನಲಿ ಅಪ್ಪು ಅವ್ರಿಗೆ ಏನೇನ್ ಬೇಕು ಎಲ್ಲ ಆಯ್ತು. 25th ಇಂದ ಅಪ್ಪು ಅವರು ಮತ್ತೆ ಸ್ಕೂಲ್ಗೆ ಆಗಮಿಸ್ತಿದ್ದಾರೆ. ಎಷ್ಟ್ ಖುಷಿ ಗೈಸ್. ಅವ್ನ್ ಹೆಂಗೆ ಗೊತ್ತಾ, ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅಯ್ಯೋ ಓಪನ್ ಆಗ್ಬಿಡ್ತೈತಲ್ಲ ಅಂತ ಬೇಜಾರ್ ಮಾಡ್ಕೊತಾ ಇದ್ವಿ. ಆದ್ರೆ ಅಪ್ಪು ಹಂಗಲ್ಲ, ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಯ್ತದ ನಂಗೆ ಅಂತ ಕೇಳ್ತಾ ಇರ್ತಾನೆ. ಸೊ ಅಷ್ಟು ಸ್ಕೂಲ್ಗೆ ಹೋಗ್ಬೇಕು ಅನ್ನೋ ಇಂಟ್ರೆಸ್ಟ್. ಮತ್ತೆ ಅವನು ಪ್ರತಿ ಇಯರ್ನು ಸ್ಟಾರ್ಟ್ ಆಗಿದ್ದ ದಿನನೇ ಹೋಗಕ್ ಟ್ರೈ ಮಾಡ್ತಾನೆ. ಎಷ್ಟೇ ಕಷ್ಟ ಆದ್ರೂ ಬಿಡಲ್ಲ. ನಾನು ಅವತ್ತಿನ ದಿನನೇ ಫಸ್ಟ್ ದಿನನೇ ಹೋಗ್ಬೇಕು ಅಂತ ತುಂಬಾ ಇಷ್ಟ. ಸೊ ಆದಷ್ಟು ಎಷ್ಟು ಟ್ರೈ ಆಗುತ್ತೆ ಅಷ್ಟು ಟ್ರೈ ಮಾಡಿ ನಾನು ಎಲ್ಲಾದ್ರೂ ಲಿಂಕ್ನ ಹಾಕಕ್ ಟ್ರೈ ಮಾಡ್ತೀನಿ. ಬಿಕಾಸ್ ಎಲ್ರು ವುಮೆನ್ಸ್ ನೋಡೋದ್ರಿಂದ ತುಂಬಾ ಜನ ಮಕ್ಳಿಗೆ ಯೂಸ್ ಆಗುತ್ತೆ. ಒಂದೊಂದೇ ಇವಾಗ ಬ್ಯುಸಿ ಇರ್ತೀರಾ, ಒಂದೊಂದೇ ಸರ್ಚ್ ಮಾಡಿ ತಗೋಬೇಕಂದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನನ್ನ ಕ್ಲಾಸು, ಮಕ್ಕಳು, ಮನೆ ಎಲ್ಲ ಮ್ಯಾನೇಜ್ ಮಾಡಿ ಇದನ್ನೆಲ್ಲ ಬುಕ್ ಮಾಡೋ ಅಷ್ಟ್ರಲ್ಲಿ ನಿಜ ನನಗೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಟೈಮ್ ತಗೊಳುತ್ತೆ ಗೈಸ್. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಿಂಕ್ನ ನಾನು ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಸಿಗ್ಬೋದು. ಬಟ್ ರೇಸರು, ಪೆನ್ಸಿಲು ಅದೆಲ್ಲ ಕ್ಯಾಶುಯಲ್ ಆಗಿ ನಿಮ್ಗೇನೆ ಹೋಲ್ಸೇಲ್ಗೆ ಹೋಗ್ಬಿಟ್ರೆ ಸಿಕ್ಬಿಡುತ್ತೆ. ಬಟ್ ನನಗೆ ಇವಾಗ ಕ್ಲಾಸು ಎಲ್ಲ ಇರೋದ್ರಿಂದ ಹೋಗೋಕ್ಕಾಗಲ್ಲ ಅಂತೇಳಿ ನಾನೆಲ್ಲ ಆನ್ಲೈನಲ್ಲೇ ಪರ್ಚೇಸ್ ಮಾಡಿಬಿಡ್ತೀನಿ ಆಲ್ಮೋಸ್ಟ್. ಸೊ ಇದಿಷ್ಟು ನಮ್ಮ ಅಪ್ಪು ಅವ್ರಿಗೆ ಬೇಕಾಗಿರೋ ಅಂಥ ಸ್ಕೂಲ್ ಐಟಮ್ಸ್. ಇನ್ನೇನಪ್ಪು, ಇನ್ನೊಂದು ವರ್ಷ ಎರೇಸರು ಅದೆಲ್ಲ ಆಗುತ್ತಾ? ಒಂದು ವರ್ಷ ಆಗಲ್ಲ ಗೈಸ್, ಅದೆಲ್ಲ ಸುಳ್ಳು. ಯಾಕಂದ್ರೆ ಮಕ್ಳು ಶಾರ್ಪ್ ಮಾಡಿ 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 ಪೆನ್ಸಿಲ್ನ ಇಷ್ಟು ಉದ್ದ ಮಾಡ್ಬಿಡ್ತಾರೆ. ಸೊ ಹಂಗಾಗಿ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಯೂಸ್ ಆಗಿ. ಬಟ್ ಎರೇಸರ್ ಅಂತೂ ಹಾಗೆ ಆಗುತ್ತೆ, ಯೂಸ್ ಆಗುತ್ತೆ. 4 ಬಾಕ್ಸ್ ಇದೆ. ಲೈಕ್ ಯಾರಿಗಾದ್ರೂ ಎಮರ್ಜೆನ್ಸಿಗೆ ಬೇಕಂದ್ರೂ ಕೊಡ್ಬೋದು. ಸೊ 4 ಬಾಕ್ಸ್ ಇಟ್ಕೊಂಡು ಏನು ಮಾಡಲಿ, ಒಂದು ವರ್ಷದ ತನಕ ಬೇಕಂದಾಗ ತಗೊಳ್ಳೋಣ. ಓಕೆ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ ಆಗಿರುತ್ತೆ. ಏನು ಹೇಳ್ತೀಯ ಅಪ್ಪು? ಎಲ್ರಿಗೂ ಯೂಸ್ ಆಗಲಿ ಅಲ್ವಾ? ಎಲ್ರಿಗೂ ಶೇರ್ ಮಾಡೋಣವಾ? ನೀನು ಏನೇನು ತಗೊಂಡಿದ್ಯಾ ಅದೆಲ್ಲ ಶೇರ್ ಮಾಡೋಣವಾ ಬೇಡವಾ? ಯಾಕೆ? ಎಲ್ರಿಗೂ ಯೂಸ್ ಆಗ್ಲಾ? ಓಕೆ ಗೈಸ್, ಅಪ್ಪುನು ಹೇಳ್ತಿದ್ದಾನೆ ಎಲ್ರಿಗೂ ಶೇರ್ ಮಾಡೋಣ ಅಂತ ಹೇಳಿ. ಸೊ ಈ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಅಪ್ಪು ಅವರ ಏನು ಹೇಳ್ತೀರಾ ನಮ್ಮ ಚಾನಲ್ಗೆ? ಥ್ಯಾಂಕ್ ಯು ಹೇಳ್ತಾರಂತೆ. ಸೊ ಹೇಳು, ಅಲ್ಲಿ ಬೇಗ ಸಪೋರ್ಟ್ ಮಾಡಿ, ನಮ್ಮನ್ನ 100K ರೀಚ್ ಮಾಡಿ ಅಂತ ಹೇಳು. 100K ರೀಚ್ ಮಾಡಿ. ಅವರು ಸಿಲ್ವರ್ ಬಟನ್ ನ ಹಿಡ್ಕೊಂಡು ನಿಮ್ಮ ಹತ್ರ ತೋರಿಸ್ಬೇಕು ಗೈಸ್. ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು ಅಪ್ಪು ಅವರು. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.